ಬೇರೆ ಸಂದರ್ಭದಲ್ಲಿ ತುಂಬಾ ಜನರ ಜೊತೆ ಆತ್ಮೀಯವಾಗಿರೋರು, ಕುಮಾರಸ್ವಾಮಿಗಳಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅಥವಾ ಬೊಮ್ಮಾಯಿ ಅವರಾಗಿರ್ಬೋದು, ಪ್ರಶ್ನೆ ಮಾಡುವಂಥದ್ದು ಅಥವಾ ಆಗ್ತಾ ಇದ್ದಂತಹ ಆ ವಾರ್ ಸಿಚುವೇಶನ್ ಅದೆಲ್ಲ ಟಾಪ್ ವಾರು ಅಷ್ಟೊಂದು ಹೀಟ್ ಕ್ರಿಯೇಟ್ ಮಾಡ್ತಿದ್ರು. ನೀವು ಮಿಸ್ ಮಾಡ್ಕೊಳ್ತೀರಾ ಅವ್ರನ್ನ ಯಾರಾದ್ರೂ? ಅವರು ಯಾರನ್ನೂ ಮಿಸ್ ಮಾಡ್ಕೊಳಕ್ ಆಗಲ್ಲ. ಎಲ್ಲಾ ಕಾಲದಲ್ಲೂ ನೋಡಿದ್ದೀನಿ, ಯಡಿಯೂರಪ್ಪನವ್ರ ಕಾಲದಲ್ಲೂ ನೋಡಿದ್ದೀನಿ, ಮತ್ತೆ ನಮ್ಮ ಕುಮಾರಸ್ವಾಮಿ ಕಾಲದಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ಕಾಲದಲ್ಲೂ ನಾನು ನೋಡಿದ್ದೇನೆ. ಆಡಳಿತ ಸರ್ಕಾರಗಳನ್ನು ನೋಡಿದ್ದೀನಿ. ಸರ್ಕಾರನ ಸುಭದ್ರವಾಗಿ ನಡೆಸ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ. ಎರಡು ಕೇಂದ್ರ ಮತ್ತು ರಾಜ್ಯಗಳು ಒಂದಕ್ಕೊಂದು ಹಣ್ಕಂಡಂಗೆ ರಾಜ್ಯನ ಮಾಡಬೇಕು. ಈ ಮಧ್ಯದಲ್ಲಿ ಯಾಕೋ ಈ ವಿರೋಧಿ ಪಕ್ಷ ಆಡಳಿತ ಪಕ್ಷಗಳ ಕೇಂದ್ರ ಸರ್ಕಾರವೇ ಒಂದಿದ್ದು, ರಾಜ್ಯ ಸರ್ಕಾರವೇ ಬೇರೊಂದಿದ್ರೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟನ್ನ ತಂದೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಮಲತಾಯಿ ಧೋರಣೆ. ಈಗ ಒಂದು ಉದಾಹರಣೆ ನಾನು ಹೇಳ್ತೀನಿ. ಈಗ 4,09,00,000 ಕೋಟಿಗೆ ಸಿದ್ದರಾಮಣ್ಣವರು ಬಜೆಟ್ ಅನ್ನ ನಾನು ಇಷ್ಟು ನನಗೆ ಆದಾಯ ಬರುತ್ತೆ, ನಾನು ಈ ಹಣವನ್ನು ಖರ್ಚು ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿ ಬಜೆಟ್ ಅನುಮೋದನೆ ಆಗಿದೆ. ಆದ್ಮೇಲೆ ಮಧ್ಯದಲ್ಲಿ ಯಾವತ್ತೋ ಇವರು ರಾಜ್ಯ ಬಜೆಟ್ ಅನ್ನು ಮಂಡನೆ ಮಾಡಿ ಆ ಸಂದರ್ಭದಲ್ಲಿ ಇವರು ಇಷ್ಟೇ ಈ ಸಾರಿ 28% GSTಗೆ 18 ಇಳಿಸಿದೀವಿ, ಇದರಿಂದ ನೀವು ಎಷ್ಟು ನಿಮಗೆ ಬರ್ಬೋದು ಆದಾಯ, ಅದಕ್ಕೆ ತಕ್ಕಂತೆ ನೀವು ಬಜೆಟ್ ಅನ್ನ ಮಂಡನೆ ಮಾಡ್ಕೊಳ್ಳಿ, ತಯಾರು ಮಾಡ್ಕೊಳ್ಳಿ ಅಂತ ಹೇಳಿ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದ್ರೆ ಅವತ್ತು ನೀವು ಕಡಿಮೆ ಮಾಡಿದ್ರೆ ನಿಮ್ಮನ್ನು ನಾನು ಅಪ್ರಿಷಿಯೇಷನ್